ಮಂಡ್ಯದಲ್ಲಿ ಒಂದು CL7 ಪರ್ಮಿಷನ್ ಗಾಗಿ ನಿಮ್ಮ DC ಅವರು ಮಾತಾಡಿರುವಂತ ಆಡಿಯೋ ಮತ್ತೆ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. 40 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮೃಷ್ಟಾನ್ನ ಭೋಜನ ಮಾಡ್ಬೇಕು, ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ನಾನು ಕೊಡಪ್ಪ ಅಂತ ಡಿಸ್ಕೌಂಟ್ ಎಲ್ಲ ಕೇಳೋರಾಗುತ್ತೆ. ನಾನು ಇವತ್ತು ರೋಡ್ ನಲ್ಲಿ ಬರುವಾಗ ಈ ವಿಷಯ ನನಗೂ ಗೊತ್ತಾಯ್ತು. ಕೆಲವರು ನನ್ನ ಫೋನ್ ಮುಖಾಂತರ ಮಾಡಿದ್ರು, ಕೆಲವು ತುಣುಕುಗಳನ್ನು ನೋಡಿದೆ. ನಾನು ಆಡಿಯೋದಲ್ಲಿ ಅವ್ರು ಯಾರು ಇನ್ಸ್ಪೆಕ್ಟರ್ ಶಿವಶಂಕರ್ ಅಲ್ಲ, ಶಿವಶಂಕರ್ ಹಾಗೂ ರವಿಶಂಕರ್ DC ಇಬ್ರು ಮಾತಾಡಿದ್ ನಾನು ಗಮನಿಸಿದ್ದೀನಿ. ಅಂದ್ರೆ ಅದೇ ನಾನು ಬರ್ತಾ ಮೊಬೈಲ್ ನಲ್ಲಿ ನೋಡ್ತಕ್ಕಂಥ ವಿಷಯದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅಂತೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ ನಲ್ಲೇನೆ ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ. ಯಾಕೆ ಸರ್ ಪದೇ ಪದೇ ನಿಮ್ಮ ಇಲಾಖೆಯಲ್ಲಿ ಕೇಳಿ ಬರ್ತಾ ಇದೆ? ಇದು ಇವತ್ತಿಂದಲ್ಲ, ಇದು ಯಾವ್ಯಾವ ಮಂತ್ರಿಗಳಾಗಿ ಎಲ್ಲಾರು ಇದ್ರಾಗಿದ್ದು ಬಂದಿದೆ, ಹೇಳಿದ್ದಾರೆ. ಅಂತವೆಲ್ಲ ಅಲ್ಲೊಂದಿಲ್ಲೊಂದು ಘಟನೆಗಳು ಆಗ್ತವೆ, ಅಂತ ಅಧಿಕಾರಿಗಳು ಅದಾರೆ, ಅಂತವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ನಾನಂತೂ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀವಿ. ಅದೇನ್ ಕೊಡಕ್ಕಾಗತ್ತೆ ರೀ? ಬೇರೆಯವರು ಸಚಿವರಾಗಿದ್ದಾಗಲೂ ಇದೇ ತರ ಇತ್ತು ನಿಮ್ಮ ಇಲಾಖೆ? ಅಲ್ಲ, ನೀವೇ ಟಿವಿಯಾಗ ಅದು ನೋಡಿದ್ದೀನಪ್ಪ, ನಾನು ಪೇಪರ್ದಲ್ಲಿ ಓದಿದ್ದೀನಿ. ಎಲ್ಲರೂ ಇದ್ರಾಗ ಇದೊಂದೊಂದೊಂದು ಬಂದಿದೆ. ಒಬ್ಬೊಬ್ರು ಅಧಿಕಾರಿಗಳು ಇಂಥದ್ದು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಆಗ್ತಾ ಇದೆ. ಇದು ಸುಧಾರಣೆ ಮಾಡ್ಬೇಕು. ಏನೇ ಸುಧಾರಣೆ ನೋಡಿ, ಆನ್ಲೈನ್ ದಲ್ಲಿ ಅರ್ಜಿ ಹಾಕಕ್ ತೆಗಿತೀವಿ. ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದಾಗ ಅದನ್ನೇನೋ ಗ್ರೌಂಡ್ ಹಚ್ಚಿ ರಿಜೆಕ್ಟ್ ಮಾಡ್ಕೊತ ಹೋಗಿದ್ದಾನೆ.